A capillary tube of radius r is immersed in water and water rises in it to height h. The mass of the water in the capillary is 5 gram. Another capillary tube of radius 2r is immersed in water. The mass of water that will rise in this tube is. ಇಲ್ಲಿ ನಮಗೆ ಫಾರ್ಮುಲಾ ಏನು ಗೊತ್ತಿದೆ, ಹೈಟ್ ಆಫ್ ದಿ ಕೆಪಿಲರಿ ರೈಸ್ಗೆ 2t cos theta divided by rho g r. ಇಲ್ಲಿ t ಅಂದರೆ ಸರ್ಫೇಸ್ ಟೆನ್ಷನ್ ಆಫ್ ದಿ ಲಿಕ್ವಿಡ್, ಥೀಟಾ ಅಂದರೆ ಆಂಗಲ್ ಆಫ್ ಕಾಂಟ್ಯಾಕ್ಟ್, ರೋ ಅಂದರೆ ಡೆನ್ಸಿಟಿ ಆಫ್ ದಿ ಲಿಕ್ವಿಡ್, g ಅಂದರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, r ಅಂದರೆ ರೇಡಿಯಸ್ ಆಫ್ ದಿ ಕೆಪಿಲರಿ ಟ್ಯೂಬ್. ಸೊ ಇಲ್ಲಿ ನಮ್ಗೇನು ಮಾಹಿತಿ ಗೊತ್ತಾಗ್ತಾ ಇದೆ, h is inversely proportional to the radius ಅಂತ ಗೊತ್ತಾಗ್ತಾ ಇದೆ. ಸೊ ನಾನು ಮೊದಲನೇ ಬಾರಿಗೆ ಮಾಸ್ m1 ಅಂತ ತಗೊಳ್ತೀನಿ. ಸೊ m1 ಹೆಂಗೆ ಕಂಡುಹಿಡಿಯೋದು, ಮಾಸ್ ಆಫ್ ದಿ ಲಿಕ್ವಿಡ್ ಇನ್ಸೈಡ್ ದಿ ಕೆಪಿಲರಿ ಟ್ಯೂಬ್, ಅದನ್ನು ಹೆಂಗೆ ಕಂಡುಹಿಡಿತೀನಿ ನೋಡ್ಕೊಳ್ಳಿ, ಡೆನ್ಸಿಟಿ ಇಂಟು ವಾಲ್ಯೂಮ್ ಇನ್ ದಿ ಫಸ್ಟ್ ಕೇಸ್. ಸೊ ವಾಲ್ಯೂಮ್ ಇನ್ ದಿ ಫಸ್ಟ್ ಕೇಸ್ ಎಷ್ಟಾಗುತ್ತೆ ನೋಡ್ಕೊಳ್ಳಿ, ರೋ ಇಂಟು ವಾಲ್ಯೂಮ್ ಆಫ್ ದಿ ಲಿಕ್ವಿಡ್ ಇನ್ಸೈಡ್ ದಿ ಕೆಪಿಲರಿ ಟ್ಯೂಬ್ ಏನಾಗಿರುತ್ತೆ, ಅದು ಪೈ r1 ಸ್ಕ್ವೇರ್ಡ್, ಇದು ಏರಿಯಾ ಆಫ್ ದಿ ಕೆಪಿಲರಿ ಟ್ಯೂಬ್, ಇಂಟು ಹೈಟ್ ಟು ವಿಚ್ ದಿ ಲಿಕ್ವಿಡ್ ಆಸ್ ರೈಸ್ಡ್, ಸೊ h1. ಸೊ ಈ ಥರ ತಗೊಂಡೆ. ಸೊ ಈಗ ಅದೇ m2 ಸೆಕೆಂಡ್ ಕೇಸಲ್ಲಿ ಏನಾಗುತ್ತೆ ಅಂತ ತಗೊಳ್ಳೋದಾದ್ರೆ, ಇದು ರೋ ಇಂಟು ಪೈ r2 ಸ್ಕ್ವೇರ್ಡ್ ಇಂಟು h2 ಅಂತ ಗೊತ್ತಾಗುತ್ತೆ. ಸೊ ಈಗ ನಾವು ಇವೆರಡನ್ನು ರೇಷಿಯೋ ತಗೊಳ್ಳೋಣ, 2/1 ಅಂತ ಇಟ್ಕೊಳ್ಳಿ. ಸೊ 2/1 ಮಾಡಿದ್ರೆ ನನಗೆ m2/m1 ಸಿಗುತ್ತೆ. m2/m1 ಇಸ್ ಈಕ್ವಲ್ ಟು, ನೋಡ್ಕೊಳ್ಳಿ ರೋ ಪೈ ಕ್ಯಾನ್ಸಲ್ ಆಗಿದೆಯಾ, ಸೊ ಉಳ್ಕೊಂಡಿರೋದೇನು r2 ಸ್ಕ್ವೇರ್ಡ್ ಇಂಟು h2 ಡಿವೈಡೆಡ್ ಬೈ r1 ಸ್ಕ್ವೇರ್ಡ್ ಇಂಟು h1. ಸೊ ಈಗ ಇದೇನಾಗಿರುತ್ತೆ, r2 ಸ್ಕ್ವೇರ್ಡ್ ಅಂದರೆ ನಮಗೆ ಸೆಕೆಂಡ್ ಟೈಮ್ ರೇಡಿಯಸ್ ಏನಾಗಿದೆ 2r ಆಗಿದೆ, ಸೊ ಸ್ಕ್ವೇರ್ ಮಾಡಿದ್ರೆ 4r ಸ್ಕ್ವೇರ್ಡ್ ಆಯಿತು, ಡಿವೈಡೆಡ್ ಬೈ, ಸೊ ಇದು r1 ಸ್ಕ್ವೇರ್ಡ್ ಅಂತಿದೆ. ಸೊ ಮೊದಲನೇ ಸತಿ ರೇಡಿಯಸ್ನ ಅವರು r ಅಂತ ಕೊಟ್ಟಿದ್ದಾರೆ, ಇಲ್ಲಿದೆ ರೇಡಿಯಸ್ r ಅಂತ, ಸೊ r ಸ್ಕ್ವೇರ್ಡ್ ಆಯಿತು. ಸೊ ಈಗ h2 ಅಂದರೆ 1/2r, ಯಾಕೆಂದರೆ ನಮಗೆ ಹೈಟ್ ಏನಿದೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೇಡಿಯಸ್ ಅಂತ ಗೊತ್ತಾಗಿದೆ. ಸೊ ಡಿವೈಡೆಡ್ ಬೈ h1 ಅಂದರೆ 1/r. ಓಕೆ, ಸೊ ಈಗ ಇದನ್ನು ಸಾಲ್ವ್ ಮಾಡ್ತಾ ಬರೋಣ. r ಸ್ಕ್ವೇರ್ಡ್ ಕ್ಯಾನ್ಸಲ್ ಆಯಿತು, 1/r ಕ್ಯಾನ್ಸಲ್ ಆಯಿತು. ಸೊ ನಮ್ಗೆ ಏನು ಸಿಗ್ತಾ ಇದೆ ಮಾಹಿತಿ ಇಲ್ಲಿ, 4/2 ಅಂತ ಸಿಗ್ತಾ ಇದೆ, ವಿಚ್ ಇಸ್ ಈಕ್ವಲ್ ಟು 2. ಮತ್ತೆ ಅದನ್ನು ಸಿಂಪ್ಲಿಫೈ ಮಾಡೋದಾದ್ರೆ m2 ಇಸ್ ಈಕ್ವಲ್ ಟು 2 ಟೈಮ್ಸ್ m1 ಅಂತ ಗೊತ್ತಾಗ್ತದೆ. ಫಸ್ಟ್ ಟೈಮ್ ಮಾಸ್ ಎಷ್ಟಿತ್ತು, 5 ಗ್ರಾಮ್. ಸೊ 2 ಟೈಮ್ಸ್ 5 ಗ್ರಾಮ್ ಎಷ್ಟಾಗುತ್ತೆ, 10 ಗ್ರಾಮ್. ಸೊ ಸರಿಯಾದ ಆಯ್ಕೆ ಆಪ್ಷನ್ ಬಿ. In Young's double slit experiment, if the separation between the coherent sources is halved and the distance of the screen from the coherent sources is doubled, then the fringe width becomes. So fringe width ಏನಾಗಿರುತ್ತೆ, ಅದಕ್ಕೆ ಇರತಕ್ಕಂಥ ಎಕ್ಸ್ಪ್ರೆಷನ್ ಏನು, ಲ್ಯಾಂಬ್ಡಾ ಡಿ ಡಿವೈಡೆಡ್ ಬೈ ಡಿ. ಸೊ ಇಲ್ಲಿ ಲ್ಯಾಂಬ್ಡಾ ಅಂದರೆ ವೇವ್ ಲೆಂತ್ ಆಫ್ ಲೈಟ್ ಯೂಸ್ಡ್, ಡಿ ಅಂದರೆ ಡಿಸ್ಟೆನ್ಸ್ ಆಫ್ ಸಪರೇಷನ್ ಬಿಟ್ವೀನ್ ಸ್ಲಿಟ್ ಅಂಡ್ ದಿ ಸ್ಕ್ರೀನ್, ಸ್ಮಾಲ್ ಡಿ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ಸ್ಲಿಟ್ಸ್. ಇಲ್ಲಿ ಬೀಟಾ ಡ್ಯಾಶ್ ಅಂತ ನಾವು ತಗೊಳ್ತಾ ಇದ್ದೀನಿ, ಇದು ನ್ಯೂ ಫ್ರಿಂಜ್ ಬಿಡ್ತ್ ಆಗಿರುತ್ತೆ. ನಾವು ವೇವ್ ಲೆಂತನ್ನು ಏನು ಚೇಂಜ್ ಮಾಡ್ತಾ ಇಲ್ಲ, ಸೊ ವೇವ್ ಲೆಂತ್ ಲ್ಯಾಂಬ್ಡಾನೇ ಇರುತ್ತೆ. ಸೊ ಡಿ ಅಂದರೆ ಏನು, ಡಿಸ್ಟೆನ್ಸ್ ಬಿಟ್ವೀನ್ ಕೊಹರೆಂಟ್ ಸೋರ್ಸಸ್ ಈಸ್ ಹಾಲ್ಡ್, ಅಂದರೆ ಸ್ಮಾಲ್ ಡಿ ಏನಿದೆ ಅದು ಅರ್ಧ ಆಗ್ತಾ ಇದೆ. ಸೊ ಮೊದಲನೇ ಪಾಯಿಂಟ್ ಸ್ಮಾಲ್ ಡಿ ಬಗ್ಗೆ ಇದೆ, ಡಿಸ್ಟೆನ್ಸ್ ಬಿಟ್ವೀನ್ ಕೊಹರೆಂಟ್ ಸೋರ್ಸಸ್ ಈಸ್ ಹಾಲ್ಡ್ ಅಂಡ್ ದಿ ಡಿಸ್ಟೆನ್ಸ್ ಆಫ್ ದಿ ಸ್ಕ್ರೀನ್ ಫ್ರಮ್ ದಿ ಕೊಹರೆಂಟ್ ಸೋರ್ಸಸ್ ಈಸ್ ಡಬಲ್ಡ್, ಅಂದರೆ ಇದನ್ನ ಡಬಲ್ ಮಾಡ್ತಾ ಇದ್ದಾರೆ, 2 ಟೈಮ್ಸ್ ಡಿ ಮಾಡ್ತಾ ಇದ್ದಾರೆ. ಸೊ ಈಗ ಏನಾಗುತ್ತೆ, ಇದು 4 ಟೈಮ್ಸ್ ಲ್ಯಾಂಬ್ಡಾ ಡಿ ಡಿವೈಡೆಡ್ ಬೈ ಡಿ ಆಗುತ್ತೆ, ಅಂದರೆ 4 ಟೈಮ್ಸ್ ಇನಿಷಿಯಲ್ ಫ್ರಿಂಜ್ ಬಿಡ್ತ್ ಆಗುತ್ತೆ. ಸೊ ಸರಿಯಾದ ಆಯ್ಕೆ ಏನಾಗಿದೆ ಇಲ್ಲಿ, ಆಪ್ಷನ್ ಬಿ. ಫಾರ್ ದಿ ಲಾಜಿಕ್ ಸರ್ಕ್ಯೂಟ್ ಶೋನ್ ದಿ ಟ್ರೂತ್ ಟೇಬಲ್ ಈಸ್. ಸೊ ಇಲ್ಲಿ ಎ ನಂತರ ಎ ಇನ್ಪುಟ್ ಆಗಿದೆ, ಸೊ ಯಾವುದಕ್ಕೆ, ನಾಟ್ ಗೇಟಿಗೆ, ಅದರ ಔಟ್ಪುಟ್ ಏನಾಗಿರಬೇಕು, ಎ ಬಾರ್. ಸೊ ಅದೇ ಥರ ಇನ್ನೊಂದು ಇನ್ಪುಟ್ ಬಿ ಇದೆ, ಅದಕ್ಕೆ ನಾವು ಯಾವುದು ಗೇಟಿಗೆ ಕೊಡ್ತಾ ಇದ್ದೀವಿ, ನಾಟ್ ಗೇಟಿಗೆ ಕೊಡ್ತಾ ಇದ್ದೀವಿ, ಅದರ ಔಟ್ಪುಟ್ ಏನಾಗಿರುತ್ತೆ, ಬಿ ಬಾರ್. ಈಗ ಎ ಬಾರ್ ಮತ್ತು ಬಿ ಬಾರ್ನ ನಾವು ನಾರ್ ಗೇಟಿಗೆ ಇನ್ಪುಟ್ ಆಗಿ ಮಾಡ್ತಾ ಇದ್ದೀವಿ. ಸೊ ನಾರ್ ಗೇಟಿಗೆ ಎಕ್ಸ್ಪ್ರೆಷನ್ ನಮ್ಗೆ ಗೊತ್ತಿದೆ. ಸೊ ಏನು ಇನ್ಪುಟ್ ಕೊಡ್ತೀವೋ ಅದನ್ನು ಆ್ಯಡ್ ಮಾಡುತ್ತೆ. ಸೇ ಫಾರ್ ಎಕ್ಸಾಂಪಲ್ ಪಿ ಮತ್ತು ಕ್ಯೂನ ನಾವು ಇನ್ಪುಟ್ ಆಗಿ ಕೊಟ್ಟರೆ ಮೊದಲು ಆ್ಯಡ್ ಮಾಡುತ್ತೆ, ಲಾಜಿಕಲ್ ಅಡಿಷನ್, ಆಮೇಲೆ ಅದನ್ನು ಕಾಂಪ್ಲಿಮೆಂಟ್ ಮಾಡುತ್ತೆ. ಸೊ ಹಾಗಾಗಿ ಎಕ್ಸ್ಪ್ರೆಷನ್ ಏನಿರುತ್ತೆ, ಪಿ ಪ್ಲಸ್ ಕ್ಯೂ ಹೋಲ್ ಬಾರ್. ಸೊ ಇಲ್ಲಿ ಕೊಡ್ತಾ ಇರೋ ಇನ್ಪುಟ್ ಏನು, ಎ ಬಾರ್ ಮತ್ತೆ ಬಿ ಬಾರ್, ಮೊದಲು ಅವೆರಡನ್ನು ಆ್ಯಡ್ ಮಾಡುತ್ತೆ. ಸೊ ಎ ಬಾರ್ ಪ್ಲಸ್ ಬಿ ಬಾರ್ ಆಯಿತು, ಆಮೇಲೆ ಕಾಂಪ್ಲಿಮೆಂಟ್ ಮಾಡುತ್ತೆ ಅದನ್ನು. ಸೊ ಎ ಬಾರ್ ಪ್ಲಸ್ ಬಿ ಬಾರ್ ಹೋಲ್ ಕಾಂಪ್ಲಿಮೆಂಟ್ ಆಯಿತು. ಸೊ ಈಗ ನಾವು ಇದನ್ನು ಸಾಲ್ವ್ ಮಾಡಬೇಕು. ಡಿ ಮಾರ್ಗನ್ಸ್ ಥಿಯರಮ್ನ ನಾವು ಇಲ್ಲಿ ಯೂಸ್ ಮಾಡ್ಬೋದು. ಸೊ ಡಿ ಮಾರ್ಗನ್ಸ್ ಥಿಯರಮ್ ಪ್ರಕಾರ ನಾವು ಹೇಳೋದಾದ್ರೆ,
ಸೊ ಕಾಂಪ್ಲಿಮೆಂಟ್ ಆಫ್ ಅಡಿಷನ್ ವಿಲ್ ಬಿ ಈಕ್ವಲ್ ಟು ಮಲ್ಟಿಪ್ಲಿಕೇಶನ್ ಆಫ್ ಇಂಡಿವಿಜುವಲ್ ಕಾಂಪ್ಲಿಮೆಂಟ್ಸ್ ಅಂತ ಹೇಳ್ತೀವಿ ನಾವು. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ ಎ ಡಬಲ್ ಬಾರ್ ಆ್ಯಂಡ್ ಆಪರೇಷನ್ ಬಿ ಡಬಲ್ ಬಾರ್ ಆಯ್ತು. ಸೊ ನಮಗೆ ಡಬಲ್ ಇನ್ವರ್ಷನ್ ಏನಾಗುತ್ತೆ, ಅದು ಕ್ಯಾನ್ಸಲ್ ಆಗುತ್ತೆ ಅಂತ ಗೊತ್ತಿದೆ. ಸೊ ಹಾಗೆ ಇದೇನಾಯ್ತು, ಎ ಇಂಟು ಬಿ ಆಯ್ತು. ಸೊ ಎ ಇಂಟು ಬಿ ಅಂದರೆ ಇದು ಅಂಡ್ ಆಪರೇಷನ್ ಮಾಡ್ತಾ ಇದೆ. ಸೊ ಹಾಗಾಗಿ ಇದು ಯಾವ ಗೇಟ್ ಆಯಿತು, ಅಂಡ್ ಗೇಟ್. ಸೊ ಅಂಡ್ ಗೇಟಲ್ಲಿ ಔಟ್ಪುಟ್ ಏನು ಬರಬೇಕು ಅದನ್ನು ನಾನೀಗ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ 0 0 ಇದ್ದಾಗ 0 ಇರಬೇಕು, 0 1 ಇದ್ದಾಗ 0 ಇರಬೇಕು, 1 0 ಇದ್ದಾಗ ಕೂಡ 0 ಇರಬೇಕು, 1 1 ಎರಡೂ ಇನ್ಪುಟ್ ಹೈ ಇದ್ದಾಗ ಔಟ್ಪುಟ್ ಹೈ ಇರಬೇಕು. ಸೊ ಸರಿಯಾದ ಆಯ್ಕೆ ಆಪ್ಷನ್ ಡಿ. ದಿ ಕಲರ್ ಕೋಡ್ ಆಫ್ ಎ ರೆಸಿಸ್ಟೆನ್ಸ್ is given below. The value of resistance and tolerance respectively are. ನಮಗೆ ಬಿ ರಾಯ್ ಕತೆ ಗೊತ್ತಾ ಇದೆ. ಬಿ ರಾಯ್ goes to Bombay via gate way. ಅಂದರೆ ಬ್ಲ್ಯಾಕ್ ಇದ್ರೆ 0, ಬ್ರೌನ್ ಇದ್ರೆ 1, ರೆಡ್ ಇದ್ರೆ 2, ಆರೆಂಜ್ ಇದ್ರೆ 3, ಯೆಲ್ಲೋ ಇದ್ರೆ 4, ಗ್ರೀನ್ ಇದ್ರೆ 5, ಬ್ಲೂ ಇದ್ರೆ 6, ವೈಲೆಟ್ ಇದ್ರೆ 7, ಗ್ರೇ ಇದ್ರೆ 8 ಮತ್ತೆ ವೈಟ್ ಇದ್ರೆ 9. ಇಷ್ಟು ನಂಬರ್ಸ್ ಗೊತ್ತಿದೆ. ಸೊ ಈಗ ಮೊದಲನೇ ಕಲರ್ ಎಲ್ಲೋ ಇದೆ, ಹಾಗಾಗಿ ಫಸ್ಟ್ ಡಿಜಿಟ್ ಏನಿದೆ ಅದು 4. ಸೊ ನೆಕ್ಸ್ಟ್ ವೈಲೆಟ್ ಕಲರ್ ಇದೆ, ವೈಲೆಟಿಗೆ 7 ಇದೆ. ಸೊ ನೆಕ್ಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ ಏನಿದೆ ಅದು 7. ಈಗ ನೆಕ್ಸ್ಟ್ ಬರೋದು ಮಲ್ಟಿಪ್ಲೈಯರ್, ಮೂರನೇ ಬ್ಯಾಂಡ್ ಏನಿದೆ ಅದು ಮಲ್ಟಿಪ್ಲೈಯರ್ ಆಗುತ್ತೆ. ಸೊ ಅದು 10 ಪವರ್ 1, ಬ್ರೌನಿಗೆ 1 ಇದೆ, ಹಾಗಾಗಿ 10 ಪವರ್ 1. ಸೊ ಇಷ್ಟು ರೆಸಿಸ್ಟೆನ್ಸ್ ಇರುತ್ತೆ. ಸೊ 470 ಓಮ್ ಆಯ್ತು. ಸೊ ಗೋಲ್ಡ್ಗೆ ಇರ್ತಕ್ಕಂಥ ಟಾಲರೆನ್ಸ್ ಏನು, 5%. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಸಿ. ದಿ ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿತ್ ಏರ್ ಆಸ್ ಮೀಡಿಯಂ is 6 microfarad. With the introduction of a dielectric medium, the capacitance becomes 30 microfarad. The permittivity of the medium is epsilon naught equals 8.85 into 10 to the power minus 12 coulomb squared per Newton per meter squared. ಇಲ್ಲಿ ಏರ್ ಇದ್ದಾಗ ಬಿಟ್ವೀನ್ ದಿ ಪ್ಲೇಟ್ಸ್ ಕೆಪಾಸಿಟೆನ್ಸ್ 6 ಮೈಕ್ರೋಫ್ಯಾರಡ್ ಇದೆ. ಅದೇ ಒಂದು ಡೈಎಲೆಕ್ಟ್ರಿಕ್ ಮೀಡಿಯಂನ ಇಂಟ್ರೊಡ್ಯೂಸ್ ಮಾಡಿದಾಗ 30 ಮೈಕ್ರೋಫ್ಯಾರಡ್ ಆಗಿದೆ. ಹಾಗಿದ್ರೆ ರಿಲೇಟಿವ್ ಪರ್ಮಿಟಿವಿಟಿ ಅಥವಾ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇದನ್ನು ನಾವು ಹೇಗೆ ತಿಳ್ಕೊಳ್ಬೋದು ಅಂದರೆ, ಕೆಪಾಸಿಟೆನ್ಸ್ ಆಫ್ ದಿ ಕೆಪಾಸಿಟರ್ ವೆನ್ ಮೀಡಿಯಂ ಈಸ್ ದೇರ್ ಬಿಟ್ವೀನ್ ದಿ ಪ್ಲೇಟ್ಸ್ ಡಿವೈಡೆಡ್ ಬೈ ಕೆಪಾಸಿಟೆನ್ಸ್ ಆಫ್ ದಿ ಕೆಪಾಸಿಟರ್ ವೆನ್ ಏರ್ ಈಸ್ ದಿ ಮೀಡಿಯಂ. ಸೊ ಇದನ್ನು ಮಾಡಿದ್ರೆ ನನಗೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ದಿ ಮೀಡಿಯಂ ಸಿಗುತ್ತೆ. ಸೊ ಎಷ್ಟಿದು 30 ಮೈಕ್ರೋಫ್ಯಾರಡ್ ಡಿವೈಡೆಡ್ ಬೈ 6 ಅಂತ ಗೊತ್ತಿದೆ. ಹಾಗಾಗಿ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಎಷ್ಟಿದೆ, 5. ಈಗ ನನಗೆ ಪರ್ಮಿಟಿವಿಟಿ ಬೇಕು. ಪರ್ಮಿಟಿವಿಟಿಗೆ ಫಾರ್ಮುಲಾ ಏನು, ಪರ್ಮಿಟಿವಿಟಿ ಆಫ್ ದಿ ಗಿವನ್ ಮೀಡಿಯಂ ಇಸ್ ಈಕ್ವಲ್ ಟು ರಿಲೇಟಿವ್ ಪರ್ಮಿಟಿವಿಟಿ ಆಫ್ ದಿ ಮೀಡಿಯಂ ಟೈಮ್ಸ್ ದಿ ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಆಫ್ ದಿ ಫ್ರೀ ಸ್ಪೇಸ್. ಸೊ ಅಲ್ಲಿಗೆ ನಾವೇನು ಮಾಡಬೇಕಾಗಿದೆ, 8.85 ಇಂಟು 5 ಇಂಟು 10 to the power minus 12 ಇದನ್ನು ಸಾಲ್ವ್ ಮಾಡಬೇಕಾಗಿದೆ. ಸೊ ಇದನ್ನು ಸಾಲ್ವ್ ಮಾಡ್ತಾ ಬರೋಣ. ಏನಾಗುತ್ತೆ ನೋಡಿ, 5 5s are 25, 5 8s are 40, 2 ಸೇರ್ಕೊಳ್ಳುತ್ತೆ. ಸೊ 5 8s are 40 ಮತ್ತೆ 4 4. ಸೊ ಅಲ್ಲಿಗೆ 44.25 ಇಂಟು 10 to the power minus 12 ಅಂತ ಗೊತ್ತಾಗ್ತಾ ಇದೆ. ಈ ಥರದ ಆನ್ಸರ್ ಎಲ್ಲಿದೆ ನೋಡ್ಕೊಳ್ಳಿ. ಸೊ ಅವ್ರು ಅಪ್ರಾಕ್ಸಿಮೇಟ್ ಆಗಿ ಹೇಳ್ತಾ ಇದ್ದಾರೆ. ಸೊ ಇದು ಏನಂತ ಹೇಳ್ಬೋದು, 0.44 ಇಂಟು 10 to the power minus 10 ಅಂತ ಹೇಳ್ಬೋದು. ಸೊ ಸರಿಯಾದ ಆಯ್ಕೆ ಆಪ್ಷನ್ ಬಿ. Ball is thrown vertically downward with a velocity of 20 meter per second from the top of a tower. It hits the ground after some time with a velocity of 80 meter per second. The height of the tower is. ಇಲ್ಲಿ ನಮಗೆ ಮಾಹಿತಿ ಏನಿದೆ, ಇನಿಷಿಯಲ್ ವೆಲಾಸಿಟಿ is equal to 20 meter per second. Final velocity is equal to 80 meter per second. ಜೊತೆಗೆ ಆಕ್ಸಲರೇಷನ್ ಏನಿದೆ ಅದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆಗಿದೆ. ಮತ್ತು ಅದನ್ನು ನಾನು 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ಡ್ ಅಂತ ತಗೊಳ್ತಾ ಇದ್ದೀನಿ. ಇಲ್ಲಿ ನಾನು ಎಲ್ಲ ಡೌನ್ವರ್ಡ್ ವೆಕ್ಟರ್ಸ್ನು ಪಾಸಿಟಿವ್ ಅಂತ ತಗೊಳ್ತಾ ಇದ್ದೀನಿ. ಈಗ ಡಿಸ್ಪ್ಲೇಸ್ಮೆಂಟ್ ಕವರ್ಡ್ ಏನಿದೆ ದಟ್ ಈಸ್ ಈಕ್ವಲ್ ಟು ಹೈಟ್ ಆಫ್ ದಿ ಟವರ್. ಸೊ ಹೈಟ್ ಆಫ್ ದಿ ಟವರ್ ನಾನು ಕಂಡುಹಿಡಿಬೇಕಾಗಿದೆ. ಸೊ ಇವನ್ನೆಲ್ಲ ಲಿಂಕ್ ಮಾಡತಕ್ಕಂಥ ಒಂದು ಈಕ್ವೇಷನ್ ಏನಿದೆ, ಈಕ್ವೇಷನ್ಸ್ ಆಫ್ ಮೋಷನ್ಸ್ ಅಲ್ಲಿ ಕಲ್ತಿರ್ತೀವಿ. ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2gh ಅಂತ. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. 2gh ಏನಾಗುತ್ತೆ ನೋಡ್ಕೊಳ್ಳಿ, 2gh ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್. ವಿ ಸ್ಕ್ವೇರ್ಡ್ ಅಂದರೆ 80 ಸ್ಕ್ವೇರ್ಡ್, 80 ಸ್ಕ್ವೇರ್ಡ್ ಅಂದರೆ 6400 ಮೈನಸ್ ಯು ಸ್ಕ್ವೇರ್ ಅಂದರೆ 20 ಸ್ಕ್ವೇರ್ಡ್, ಅದು 400 ಆಯಿತು. ಸೊ
ಸೊ ಸಾಲ್ವ್ ಮಾಡೋದಕ್ಕೆ ನಮಗೆ 6000 ಅಂತ ಗೊತ್ತಾಗ್ತಾ ಇದೆ. ಈಗ ಹೆಚ್ಚಾದ್ರೆ ಏನಾಗುತ್ತೆ ನೋಡ್ಕೊಳ್ಳಿ, 6000 ಡಿವೈಡೆಡ್ ಬೈ 2g. ಸೊ 2gಗೆ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ 10 ಅಂತ. ಸೊ ಅಲ್ಲಿಗೆ ನನಗೆ 600 ಬೈ 2 ಅಂತ ಗೊತ್ತಾಗ್ತಾ ಇದೆ, ವಿಚ್ ಇಸ್ 300 ಮೀಟರ್ಸ್. ಸೊ ಸರಿಯಾದ ಆಯ್ಕೆ ಆಪ್ಷನ್ ಸಿ. A body weighs 72 Newton on the surface of the earth. What is the gravitational force on it at a height equal to half the radius of the earth? ಸೊ ಇಲ್ಲಿ ನಮಗೆ ವೆಯ್ಟ್ ಮತ್ತು ಅಪರೆಂಟ್ ವೆಯ್ಟ್ನ ರಿಲೇಟ್ ಮಾಡುವ ಒಂದು ಇಕ್ವೇಶನ್ ಈ ಥರ ಇದೆ. ಅಪರೆಂಟ್ ವೆಯ್ಟ್ ಇಸ್ ಈಕ್ವಲ್ ಟು ರಿಯಲ್ ವೆಯ್ಟ್ ಇಂಟು ಆರ್ ಸ್ಕ್ವಯರ್ ಡಿವೈಡೆಡ್ ಬೈ ಆರ್ ಪ್ಲಸ್ ಎಚ್ ಹೋಲ್ ಸ್ಕ್ವಯರ್ಡ್. ಸೊ ಈ ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗಿದೆ ನಾನೀಗ. ಈ ಫಾರ್ಮುಲಾಗೆ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಬಂದರೆ ವೆಯ್ಟ್ ಏನಂತ ಇದೆ 72 ನ್ಯೂಟನ್ ಆನ್ ದಿ ಸರ್ಫೇಸ್, ಆರ್ ಸ್ಕ್ವಯರ್ಡ್ ಓಕೆ ಡಿವೈಡೆಡ್ ಬೈ ಆರ್ ಪ್ಲಸ್ ಹೈಟ್ ಏನಂತ ಕೊಡ್ತಾ ಇದ್ದಾರೆ r/2 ಆಫ್ ದಿ ರೇಡಿಯಸ್ ಅಂತ ಇದೆ. ಸೊ ಏನಾಯ್ತದು r/2 ಹೋಲ್ಸ್ ಆರ್ ಪ್ಲಸ್ r/2 ಹೋಲ್ ಸ್ಕ್ವಯರ್ಡ್. ಇದನ್ನು ಸಿಂಪ್ಲಿಫೈ ಮಾಡ್ತಾ ಬರೋಣ. ಡಬ್ಲ್ಯೂ ಡ್ಯಾಶ್ ಈಕ್ವಲ್ಸ್ 72 ಇಂಟು ಆರ್ನ ಕಾಮನ್ ತಗೊಂಡ್ಬಿಡ್ತೀನಿ ನಾನು ಕೆಳಗಡೆ, ಆರ್ ಸ್ಕ್ವಯರ್ ಡಿವೈಡೆಡ್ ಬೈ ಏನಾಗ್ತಾ ಇದೆ ನೋಡ್ಕೊಳ್ಳಿ ಅಲ್ಲಿ. ಸೊ ಆರ್ನ ಕಾಮನ್ ತೆಗೆದ್ರೆ ಆರ್ ಸ್ಕ್ವಯರ್ಡ್ ಬರುತ್ತೆ. ಇನ್ನು ಉಳಿದಿದ್ದೇನು 1 + 1/2. 1 + 1/2 ಅಂದರೆ 3/2. ಸೊ 3/2 ಹೋಲ್ ಸ್ಕ್ವಯರ್ಡ್ ಆಯ್ತು. ಸೊ ಆರ್ ಸ್ಕ್ವಯರ್ಡ್ ಕ್ಯಾನ್ಸಲ್ ಆಗಿದೆ. ಸೊ ಅಲ್ಲಿಗೆ ಏನಂತ ಗೊತ್ತಾಗ್ತಾ ಇದೆ ನಮಗೆ 72 ಇಂಟು 4 ಡಿವೈಡೆಡ್ ಬೈ 9. ಸೊ 9 8 * 72. ಸೊ 8 4 36 ಅಂತ ಗೊತ್ತಾಗ್ತಾ ಇದೆ. ಸೊ 8 4 32 ಅಂತ ಗೊತ್ತಾಗ್ತಾ ಇದೆ. ಸೊ 32 ನ್ಯೂಟನ್, ಆಪ್ಷನ್ ಎ ಸರಿಯಾದ ಆಯ್ಕೆ. 2 particles of mass 5 kg and 10 kg respectively are attached to the two ends of the rigid rod of length 1 meter with a negligible mass. The center of mass of the system from the 5 kg particle is nearly at a distance of. So ಇಲ್ಲಿ ಒಂದು 5 kg ಬಾಡಿ ಇದೆ, ಇನ್ನೊಂದು 10 kg ಬಾಡಿ ಇದೆ. ಸೊ ಇವೆರಡನ್ನು ನಾವೊಂದು ರಿಜಿಡ್ ರಾಡಿಂದ ಜಾಯಿನ್ ಮಾಡ್ತಾ ಇದ್ವಿ. ರಾಡಿಗೆ ಮಾಸ್ ಅಷ್ಟೇನು ಇಲ್ಲ, ನೆಗ್ಲಿಜಿಬಲ್ ಆಗಿದೆ. ಸೊ ಇವುಗಳ ಸೆಂಟರ್ ಆಫ್ ಮಾಸ್ ಫ್ರಮ್ 5 kg ಎಷ್ಟು ದೂರದಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ನಾನು ಇಲ್ಲಿ ಸೆಂಟರ್ ಆಫ್ ಮಾಸ್ ನಮ್ಗೆ ಗೊತ್ತಿರೋ ಕಾನ್ಸೆಪ್ಟ್ ಏನೋ, ಇಟ್ ಲೈಸ್ ಆನ್ ದಿ ಲೈನ್ ಜಾಯ್ನಿಂಗ್ ದಿ ಟೂ ಮಾಸಸ್ ಅಂಡ್ ವಿಲ್ ಬಿ ನಿಯರರ್ ಟು ಹೆವಿಯರ್ ಬಾಡಿ. ಸೊ ಹಾಗಾಗಿ 10 kg ಹತ್ರ ಇರುತ್ತೆ ಅದು. ಸೊ ಸುಮ್ಮನೆ ಒಂದು ವ್ಯಾಲ್ಯೂ ತಗೊಳ್ತಾ ಇದ್ದೀನಿ. 5 kg ಇಂದ ಅದು ಎಕ್ಸ್ ಮೀಟರ್ಸ್ ಅಷ್ಟು ದೂರದಲ್ಲಿದೆ. ಇಲ್ಲಿ ಯೂನಿಟ್ ಏನಿದೆ, ಎಸ್ 1 ಮೀಟರ್ ಅಂತಿದೆ. ಓಕೆ, ಸೊ ನಾನು ಅದನ್ನು 100 ಸೆಂಟಿಮೀಟರ್ ಅಂತ ಬರ್ಕೊಳ್ಬೋದು. ಸೊ ಎಕ್ಸ್ ಸೆಂಟಿಮೀಟರ್ಸ್ ಅಂತ ತಗೊಳ್ತೀನಿ ನಾನು. ಸೊ ಇನ್ನು ಉಳಿದಿದ್ದ ಲೆಂತ್ ಏನಿದೆ ಅದು 100 - x ಅಂತ ಗೊತ್ತಾಗುತ್ತೆ ನನಗೆ. 100 - x. ಸೊ 100 - x ಇಸ್ ದಿ ನೆಕ್ಸ್ಟ್ ಡಿಸ್ಟೆನ್ಸ್. ಯಾವುದು? ಸೆಂಟರ್ ಆಫ್ ಮಾಸ್ ಇಂದ 10 kg ಇರ್ತಕ್ಕಂಥ ಡಿಸ್ಟೆನ್ಸ್. ನಮ್ಗೆ ಇಲ್ಲೊಂದು ಕಾನ್ಸೆಪ್ಟ್ ಗೊತ್ತಿದೆ, ಏನು? 5 × x ಈಸ್ ಈಕ್ವಲ್ ಟು 10 × 100 - x. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ನನಗೆ ಎಕ್ಸ್ ವ್ಯಾಲ್ಯೂ ಗೊತ್ತಾಗ್ಬಿಡುತ್ತೆ. ಸೊ ಏನಾಗ್ತಾ ಇದೆ ಇಲ್ಲಿ 5x ಈಸ್ ಈಕ್ವಲ್ ಟು 10 × 100 ಅಂದರೆ ಎಷ್ಟಾಯಿತು? 1000 ಆಯಿತು, ಮೈನಸ್ 10x. ಸೊ ಈಗ 10x, ಸೊ ಆ ಕಡೆ ಹೋದರೆ 15x ಆಗುತ್ತೆ. ಸೊ 15x ಈಸ್ ಈಕ್ವಲ್ ಟು 1000 ಅಂತ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಹಾಗಿದ್ರೆ ಎಕ್ಸ್ ಏನಾಗುತ್ತೆ ನೋಡಿ, ಎಕ್ಸ್ ಈಸ್ ಈಕ್ವಲ್ ಟು 1000 ಡಿವೈಡೆಡ್ ಬೈ 15x. ಸಾರಿ 15. ಸೊ ಅಲ್ಲಿಗೆ 5 3s 5 200 ಟೈಮ್ಸ್. ಸೊ ಇದನ್ನು ಸಾಲ್ವ್ ಮಾಡಿದ್ರೆ 3 1s 3 6 18 3 6 18 0.666 ಅಂತ ಬರ್ತಾ ಹೋಗುತ್ತೆ. ಸೊ 66.7 ಸೆಂಟಿಮೀಟರ್ ಅಂತ ತಗೊಳ್ಬೋದು, ಅಥವಾ ನಾವು ಅದನ್ನ ರೌಂಡ್ ಆಫ್ ಮಾಡ್ತೀವಿ ಅಂದ್ರೆ 67 ಸೆಂಟಿಮೀಟರ್ ಅಂತ ತಗೊಳ್ಬೋದು. ಸರಿಯಾದ ಆಯ್ಕೆ ಆಪ್ಷನ್ ಬಿ. The increase in the width of depletion region in a PN junction diode is due to A. reverse bias only, B. both forward bias and reverse bias, C. increase in forward current, D. forward bias only. ಸೊ ನಮಗೆ ಕಾನ್ಸೆಪ್ಟ್ ಏನು ಗೊತ್ತಿದೆ, ಫಾರ್ವರ್ಡ್ ಬಯಾಸ್ ಅಲ್ಲಿ ಡಿಪ್ಲೀಷನ್ ವಿಡ್ತ್ ಏನಿದೆ ಅದು ಕಡಿಮೆ ಆಗುತ್ತೆ. ಡಿಪ್ಲೀಷನ್ ವಿಡ್ತ್ ರೆಡ್ಯೂಸಸ್, ಮತ್ತೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ, ಮತ್ತೆ ಕರೆಂಟ್ ಫ್ಲೋ ಏನಿದೆ ಅದು ಈಸಿ ಆಗಿರುತ್ತೆ. ಸೊ ಇನ್ಕ್ರೀಸ್ ಇನ್ ಕರೆಂಟ್ ಮಾಡ್ತಿದೀವಿ ಅಂದ್ರೆ ನಾವು ಫಾರ್ವರ್ಡ್ ವೋಲ್ಟೇಜ್ನ ಜಾಸ್ತಿ ಮಾಡ್ತಾ ಇದೀವಿ ಅಂತ ಅರ್ಥ. ಸೊ ಹಾಗಾಗಿ ಫಾರ್ವರ್ಡ್ ಬಯಾಸ್ ಇಂದ ನಮಗೆ ಡಿಪ್ಲೀಷನ್ ರೀಜನ್ ವಿಡ್ತ್ ಏನಿದೆ ಅದು ಕಡಿಮೆ ಆಗುತ್ತೆ ಹೊರತು ಯಾವತ್ತೂ ಜಾಸ್ತಿ ಆಗಲ್ಲ.
ಸೊ ಹಾಗಾಗಿ ಆಪ್ಷನ್ ಡಿ ತಪ್ಪು, ಆಪ್ಷನ್ ಬಿ ಕೂಡ ತಪ್ಪು, ಆಪ್ಷನ್ ಸಿ ಕೂಡ ತಪ್ಪು. ಸೊ ರಿವರ್ಸ್ ಬಯಾಸ್ ಅಲ್ಲಿ ಇದರ ಉಲ್ಟಾ ಇರುತ್ತೆ. ಸೊ ಡಿಪ್ಲೀಷನ್ ರೀಜನ್ನಿನ ವಿಡ್ತ್ ಏನಿದೆ ಅದು ಇನ್ಕ್ರೀಸ್ ಆಗುತ್ತೆ, ರೆಸಿಸ್ಟೆನ್ಸ್ ಆಫ್ ದಿ ಡಯೋಡ್ ಏನಿದೆ ಅದು ಕೂಡ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಕರೆಂಟ್ ಫ್ಲೋ ಏನಿದೆ ಅದು ಬಹಳ ಡಿಫಿಕಲ್ಟ್ ಇರುತ್ತೆ ಇನ್ ದಿ ಕೇಸ್ ಆಫ್ ರಿವರ್ಸ್ ಬಯಾಸ್. ಸೊ ಸರಿಯಾದ ಆಯ್ಕೆ ಆಪ್ಷನ್ ಎ.